ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಎಲ್ಲೋ ಹೊರಟಿದ್ದೀವಿ ಅಂತ ಇದ್ದೀರಾ? ಹೌದು, ನಾವು ನಮ್ಮ ಮಾವನ ಊರ ಹತ್ರ ಒಂದು ದೇವಸ್ಥಾನ ಇದೆ. ಯಾವುದಪ್ಪ ಅಂತಂದರೆ ಕರಡಿಗುಚ್ಚಮ್ಮನ ದೇವಸ್ಥಾನ ಇದೆ. ನಾನು ಇದೇ ಮೊದಲನೇ ಸಾರಿ ಹೋಗ್ತಾ ಇರೋದು. ಅಲ್ಲಿ ಜಾತ್ರೆ ನಡೀತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಹೋಗೋಣ ಅಂದ್ಕೋತೀವಿ, ಬಟ್ ನಮ್ಗೆ ಗೊತ್ತೇ ಆಗಿರಲ್ಲ, ಮುಗಿದೋಗ್ಬಿಟ್ಟಿರುತ್ತೆ ಜಾತ್ರೆ. ಯಾಕೆ ಅಂತಂದರೆ ನಾವು ಈಗ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವ, ಊರಿಗೆ ಅಂತ ಎಲ್ಲ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಾವು ಆಲ್ಮೋಸ್ಟ್ ಆಲ್ ಸಮ್ಮರ್ ಹಾಲಿಡೇಸ್ಗೆ ಅಂತ ಎಲ್ಲೂ ಹೋಗಲಿಲ್ಲ ಜಾಸ್ತಿ. ಆಂಟಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಷ್ಟೇ, ಮತ್ತೆಲ್ಲೂ ಹೋಗಲಿಲ್ಲ. ಹಂಗಾಗಿ ಜಾತ್ರೆ ಇದ್ದಿದ್ದು ನಮಗೆ ಗೊತ್ತಿತ್ತಲ್ವ, ಹಾಗಾಗಿ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲಿರೋದು ಜಾತ್ರೆ ಅಂತಂದರೆ ಕುಣಿಗಲ್ ರೋಡಲ್ಲಿದೆ ದೇವಸ್ಥಾನ, ಕರಡಿಗುಚ್ಚಮ್ಮನ ದೇವಸ್ಥಾನ. ಅಲ್ಲಿ ಜಾತ್ರೆ ಇರೋದು ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾಯಿದ್ರು, ಬಟ್ ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ನನಗೂ ಖುಷಿ ಇದೆ. ನಾವು ಮಧ್ಯಾಹ್ನ ಹಂಗೆ ಬಿಟ್ವಿ, ಮಧ್ಯಾಹ್ನ ಒಂದು 2:30 ಆಗಿತ್ತು ನಾವು ಬಿಟ್ಟಾಗ. ಯಾಕೆ ಅಂತಂದರೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಸಂಜೆ ಕೆಂಡ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತಲೇ ಹೊರಟ್ವಿ. ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಇನ್ನೇನು ಬಂದ್ವಿ. ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಟ್ರೈನ್ ಹೋಗ್ತಾ ಇತ್ತು. ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ರೈಲ್ವೆ ಟ್ರ್ಯಾಕ್ ಆದಮೇಲೆ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ, ದೇವಸ್ಥಾನ ದೇವರು ಎಲ್ಲ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋ ಅಂಥದ್ದು, ಹಾಗೆಯೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ದೇವಸ್ಥಾನನೆಲ್ಲ. ನಾವು ಬಂದವರೇ ಫಸ್ಟು ದೇವಸ್ಥಾನದ ಒಳಗಡೆ ಹೋದ್ವಿ, ಫಸ್ಟ್ ದರ್ಶನ ಮಾಡ್ಕೊಂಬಂದ್ಬಿಡೋಣ, ರಶ್ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿ ಹೂವು ಆಮೇಲೆ ಹಣ್ಣು ಎಲ್ಲ ತಗೊಂಡು ಬಂದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇತ್ತು ಅಂತ ಅಂದರೆ ನೋಡಿ, ಕ್ಯೂವಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಹಂಗಾಗಿ ಫಸ್ಟು ಮುಗಿಸ್ಕೊಂಬಿಡೋಣ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿದ್ರು. ನಾನು ಫಸ್ಟ್ ಟೈಮ್ ಬಂದಿರೋದಲ್ವ, ತಿಂದ್ಬಿಟ್ಟು ಹೋಗೋಣ ಅಂತ ಮಾತಾಡಿಕೊಂಡು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನಾನು ಒಳಗಡೆ ಎಲ್ಲ ಫುಲ್ಲು ವಿಡಿಯೋ ಮಾಡಲಿಲ್ಲ, ಇದು ಆಚೆ ಕಡೆದಷ್ಟೇ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ದೇವರು ಕರಡಿಗುಚ್ಚಮ್ಮ. ಇವಾಗ ನಾವು ಆಚೆ ಬಂದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು. ನಮ್ಮ ಮಾವ ಅಲ್ಲಿ ಊಟ ಕೊಡ್ತಿರ್ತಾರೆ, ಬನ್ನಿ ಅಂತ ಕರೆದ್ರು. ಹಂಗಾಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆಯೇ ಇದೇನಿದು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಇದಕ್ಕೆ ಅಂದರೆ ಸುತ್ತಮುತ್ತ ಎಷ್ಟು ಹಳ್ಳಿ ಇದೆಯೋ ಅಷ್ಟು ಹಳ್ಳಿಲೂ ಈ ಜಾತ್ರೆನ ಮಾಡ್ತಾರೆ, ಕರಡಿಗುಚ್ಚಮ್ಮನ ಜಾತ್ರೆನ. ಅದಕ್ಕೆ ಕುರ್ಜು ಅಂತ ಕರೀತಾರಂತೆ. ಅವುಗಳು ಎಲ್ಲ ಅಕ್ಕಪಕ್ಕ ಏನು ಹಳ್ಳಿಗಳಿದಾವೋ ಅಲ್ಲಿಂದನೂ ಈ ಒಂದು ಕುರ್ಜುಗಳು ಬರ್ತವೆ. ಅದು ಲಾಸ್ಟಿಗೆ 3 ಸುತ್ತು ಮೆರವಣಿಗೆ ಆಗುತ್ತಂತೆ. ಇನ್ನು ಕೆಂಡ ಎಲ್ಲ ಆದಮೇಲೆ ಸಂಜೆ ಫುಲ್ಲು ಅಷ್ಟು ಕುರ್ಜುಗಳು 3 ಸುತ್ತು ದೇವಸ್ಥಾನ ಸುತ್ತರಿದ್ಬಿಟ್ಟು ಆಮೇಲೆ ಆವ ಕುರ್ಜುಗಳು ಆವ ಊರುಗಳಿಗೆ ಹೋಗ್ಬಿಡುತ್ತಂತೆ. ನಾವು ಹೋದಾಗ ಒಂದೊಂದೇ ಬರ್ತಾ ಇತ್ತು. ನನಗಿವೇನು ಅಂತಲೇ ಗೊತ್ತಿಲ್ಲ. ದೇವರು ಒಳಗಡೆ ಕೂರಿಸಿಲ್ಲ, ತೇರು ಅಲ್ಲ, ಏನಪ್ಪ ಇದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ನೋಡಿರೋಂಥದ್ದು ಫಸ್ಟ್ ಟೈಮು. ಆಮೇಲೆ ನಮ್ಮ ಮಾವ ಹೇಳಿದರು, ಇದಕ್ಕೆ ಕುರ್ಜು ಅಂತಾರೆ. ಇದು ಸುತ್ತಮುತ್ತ ಎಷ್ಟು ಹಳ್ಳಿಯಲ್ಲಿ ಜಾತ್ರೆ ಮಾಡ್ತಾರೋ ಅಷ್ಟು ಹಳ್ಳಿದು ಕುರ್ಜುಗಳು ಬರ್ತವೆ. ಆಮೇಲೆ ಸಂಜೆ ಕೆಂಡ ಎಲ್ಲ ಆದಮೇಲೆ 3 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಅವ್ರವ್ರ ಊರಿಗೆ ಅವ ಕುರ್ಜುಗಳು ಹೋಗ್ತವೆ ಅಂತ ಹೇಳಿದರು. ಬಟ್ ಸಿಕ್ಕಾಬಟ್ಟೆ ರಶ್ಶು, ಸಿಕ್ಕಾಬಟ್ಟೆ ಜನ. ಅಪ್ಪ, ನಾನು ಇಷ್ಟು ಜನ ಸೇರ್ತಾರೆ, ಇಷ್ಟು ಚೆನ್ನಾಗಾಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿಕೊಂಡು ತಗೊಂಬರ್ತಾರೆ. ಈ ಥರ ಎಲ್ಲ ತಗೊಂಡು ಬಂದು ಅಲ್ಲೆಲ್ಲ ನಿಲ್ಲಿಸ್ಕೊತಾರೆ. ಎಷ್ಟು ಸುತ್ತಮುತ್ತ ಹಳ್ಳಿ ಇದೆಯೋ ಅಷ್ಟು ಸುತ್ತಮುತ್ತ ಹಳ್ಳಿಯಿಂದನೂ ಬರ್ತಾ ಇದೆ. ಇವಾಗ ಇದನ್ನೆಲ್ಲ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇದನ್ನು ನೋಡ್ತಾ ನಿಂತ್ಕೊಂಡಿದ್ವಿ.
ಅಷ್ಟರೊಳಗೆ ಕೆಂಡದ್ದೆಲ್ಲ ರೆಡಿ ಮಾಡ್ತಾಯಿದ್ರು ಕೆಂಡ ಆಯೋದಕ್ಕೆ. ಏಕೆಂದರೆ 5:30 6 ಗಂಟೆ ಒಳಗೆ ಕೆಂಡ ಆಗಿಬಿಡ್ಬೇಕು. ಇದು ಯಾವ ಥರ ಜಾತ್ರೆ ಅಂದರೆ 3-4 ದಿನ ಜಾತ್ರೆ ಅಂತೂ ಅಲ್ಲವೇ ಅಲ್ಲ. ಇದು ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ ಒಳಗಡೆ ಈ ಜಾತ್ರೆ ಎಲ್ಲ ಮುಗಿಬೇಕು. ಹಾಗೆಯೇ ಇಲ್ಲೇನು ಅಂಗಡಿಗಳು ಅಂದರೆ ಈ ಸ್ಟಾಲ್ಗಳು ಹಾಕಿರ್ತಾರಲ್ವ, ಅದೆಲ್ಲ ನೈಟ್ 10 ಗಂಟೆ ಒಳಗಡೆ ಜಾತ್ರೆ ಮುಗಿದೋಗ್ಬೇಕು. ಏಕೆ ಅಂತಂದರೆ 10 ಗಂಟೆ ಒಳಗಡೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು 10 ಗಂಟೆ ಮೇಲ್ಗಡೆ ಇಲ್ಲಿ ಯಾರೂ ಒಬ್ಬರು ಇರಬಾರ್ದಂತೆ. ಇದು ಪ್ರತಿ ವರ್ಷ ಹೀಗೆ ಅಂತೆ ನಡೀತಾ ಇರೋದು. ಅಂದರೆ ಒಂದೇ ದಿನದ ಜಾತ್ರೆ. ಬೆಳಗ್ಗೆ ಜಾತ್ರೆ ಸ್ಟಾರ್ಟ್ ಆದರೆ 10 ಗಂಟೆ ಅಷ್ಟರೊಳಗೆಲ್ಲ ಮುಗಿಸ್ಕೊಂಡು ಏನು ಅಂಗಡಿಗಳು ಹಾಕಿರ್ತಾರೆ, ಏನು ಐಟಮ್ಸ್ಗಳು ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ಬಿಚ್ಕೊಂಡು ತಗೊಂಡೋಗ್ಬೇಕು 10 ಗಂಟೆ ಒಳಗಡೆನೆ. ಯಾರು 10 ಗಂಟೆ ಮೇಲೆ ಅಲ್ಲಿ ಇರ್ಕೂಡ್ದು ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಇದು ಒಂದೇ ದಿನದ ಜಾತ್ರೆ. ನೋಡಿ ಎಲ್ಲ ಕುರ್ಜುಗಳು ಎಷ್ಟು ಬರ್ತಾ ಇದ್ದಾವೆ ಅಂತ. ನಾನಂತೂ ಫುಲ್ ಖುಷಿ. ನಮ್ಮ ಮಾವ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಯ್ತಲ್ಲ ಹೊರಡೋಣವಾ ಅಂತ ಕೇಳಿದ್ರು. ಬಟ್ ನಾವು ಫಸ್ಟು ಟೈಮ್ ಬಂದಿರೋದ್ರಿಂದ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿದರು. ಅಲ್ಲೊಂದು ಘಟನೆ ನಡೆದೋಯ್ತು. ಏನು ಅಂತಂದರೆ, ನನ್ನ ಚಿಕ್ಕ ಮಗ ಕಳೆದೋಗ್ಬಿಟ್ಟಿದ್ದ ಜಾತ್ರೆ ಒಳಗಡೆ. ಹೇಗೆ ಅಂತಂದರೆ, ಅವರಪ್ಪ ಇಷ್ಟು ಜನ ಇರೋದು ನೋಡ್ಬಿಟ್ಟು ಮೊದಲೇ ಒಂದು ಸಣ್ಣ ಇದ್ದಾನ, ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಎತ್ಕೊಂಡಿದ್ರು, ಹೆಗ್ಲ ಮೇಲೆ ಎತ್ಕೊಂಡಿದ್ರು ಅವನ್ನ. ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಹೋದ್ವಲ್ವಾ, ಅಲ್ಲಿ ಏನು ಮಾಡಿದರು, ಕೆಂಡ ಆಯೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಅವ್ನ ಕೆಳಗಡೆ ಇಳಿಸಿದ್ರು. ಕೆಳಗಡೆ ಇಳಿಸ್ಬಿಟ್ಟು ನಡಿಯಪ್ಪ ಆಚೆ ಹೋಗ್ಬಿಡೋಣ, ಇನ್ನೂ 5 ಗಂಟೆ ಮೇಲಂತೆ ಕೆಂಡ ಆಯೋದು, ಅಷ್ಟರೊಳಗೆ ನಾವು ಹೋಗೋಣ ಇನ್ನೊಂದು ನೋಡಿಕೊಂಡು ಪರ್ಚೇಸ್ ಮಾಡೋದಿದ್ರೆ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅವ್ನ ಚಿಕ್ಕವನ್ನ ಕೆಳಗಡೆ ಇಳಿಸಿದ್ರು. ನನ್ನ ಜೊತೆಗೆ ಬಂದಿಯಾನೆ, ಕೈ ಹಿಡ್ಕೊಂಡು ನನ್ನ ಜೊತೆಗೆ ಬಂದ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡ, ನಾನು ಹಾಕ್ಕೊಂಡೆ. ನಾನು ಹಾಕ್ಕೊಂಡು ಈ ಕಡೆ ತಿರುಗಿ ನೋಡೋ ಅಷ್ಟರೊಳಗೆ ಅಲ್ಲಿಲ್ಲ ಅವನು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು, ಎಲ್ಲೋದ್ನಪ್ಪ ಅಂತ. ಆಮೇಲೆ ನೋಡ್ತೀನಿ ಅವನು ಆ ದೇವಸ್ಥಾನದ ಹಿಂದ್ಗಡೆ ಇದ್ದಾನೇನೋ ಅಂತ ನಾನೊಂದು ಕಡೆ, ನಮ್ಮ ಮನೆಯವ್ರೊಂದು ಕಡೆ, ನಮ್ಮ ಮಾವ ಒಂದು ಕಡೆ ಹುಡುಕ್ತಾ ಇದ್ದೀವಿ. ನೋಡಿದ್ರೆ ಅವ್ನು ದೇವಸ್ಥಾನದ ಎದುರುಗಡೆ ಯಾರೋ ಎತ್ಕೊಂಡು ನಿಂತ್ಕೊಂಡಿದ್ರಂತೆ. ಕೊನೆಗೆ ನಮ್ಮ ಮನೆಯವ್ರು ಕರ್ಕೊಂಬಂದರು. ತುಂಬ ಭಯ ಆಗೋಯ್ತು. ಅಷ್ಟರೊಳಗೆ ನಮ್ಮ ಮಾವ, ನೀವು ನೋಡ್ಕೊಂಬನ್ನಿ, ನನ್ನ ಮಗನ ಕರ್ಕೊಂಡೋಗಿ ಕಾರಲ್ಲಿ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ನೋಡಿ ಇವಾಗ ದೇವ್ರದ್ದು ತೊಂಬಿಟ್ಟಿನ ಆರತಿ ಬಂತು. ತೊಂಬಿಟ್ಟಿನ ಆರತಿನ ಎಷ್ಟು ದೊಡ್ಡದಾಗಿ ಅಲಂಕಾರ ಮಾಡಿದರು ಅಂತೀರ. ಅಷ್ಟು ಜನನೂ ತೊಂಬಿಟ್ಟಿನ ಆರತಿ ಎತ್ಕೊಂಡ್ಬಿಟ್ಟು 3 ಸುತ್ತು ಪ್ರದಕ್ಷಿಣೆ ಹಾಕಿದರು. ಇಲ್ಲಿ ಕೆಂಡ ಆಯೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದರು. ಇವಾಗ ಇದು 3 ಪ್ರದಕ್ಷಿಣೆ ಹಾಕಿದ ಆದಮೇಲೆ ದೇವರು ಅಷ್ಟೇ, ಅಂದರೆ ಮೆರವಣಿಗೆ ದೇವ್ರು ಇರುತ್ತಲ್ಲ, ಅದು ಅಷ್ಟೇ ದೇವಸ್ಥಾನನ 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರುತ್ತೆ. ಅದು ಆದಮೇಲೆ ಕೆಂಡ ಆಯೋದು. ಕೆಂಡ ಆಯೋದು ಆದಮೇಲೆ ಆ ಕುರ್ಜುಗಳು 3 ಸುತ್ತು ಸುತ್ತಬಿಟ್ಟು ಅವ್ರವ್ರ ಊರಿಗೆ ಹೋಗುವಂಥದ್ದು. ಇಲ್ಲಿ ನೋಡಿ ಕೆಂಡ ಆಯೋದಕ್ಕೆಲ್ಲ ಫುಲ್ಲು ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ರೆಡಿ ಮಾಡಿಬಿಟ್ಟು ಕೆಂಡ ಆಯೋದಕ್ಕೆ ದೇವ್ರಿಗೋಸ್ಕರ ಕಾಯ್ತಾ ಇರೋವಂಥದ್ದು. ದೇವರು ಪೆಟ್ಟಿಗೆಯಲ್ಲಿ ಬರುತ್ತೆ, ಅಂದರೆ ಮೆರವಣಿಗೆ ದೇವರು ನೋಡಿ ಪೆಟ್ಟಿಗೆಯಲ್ಲಿ ಬರ್ತಾ ಇರೋವಂಥದ್ದು. ಸುತ್ತು 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರುತ್ತೆ ದೇವರು. ಅದು ಆದಮೇಲೆ ಕೆಂಡ ಆಯೋವಂಥದ್ದು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಇಷ್ಟು ಹತ್ರದಿಂದ ಇಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿರೋಂಥದ್ದು ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ಅಲ್ವಾ. ನನಗಂತೂ ಫುಲ್ ಖುಷಿ ಆಯಿತು. ನೋಡಿ ಎಷ್ಟು ಜನ ಬರ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಜನ. ನೋಡಿ ಎಲ್ಲ ತೊಂಬಿಟ್ಟಿನ ಆರತಿನ ದೇವಸ್ಥಾನದ ಒಳಗಡೆ ತಗೊಂಡೋಗ್ಬಿಟ್ಟು ದೇವರಿಗೆ ಅದನ್ನು ತೊಂಬಿಟ್ಟಿನ ಆರತಿನ ಬೆಳಗಿಸ್ಕೊಂಬಿಟ್ಟು ತಗೊಂಡು ಹೋಗ್ತಾ ಇರೋಂಥದ್ದು. ಇದು ಅದೇ ದೇವರು 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಲ್ವಾ, ಅದು 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ನೋಡಿ.
ನಾವು ಬಂದಿರೋ ಕುರ್ಚ್ಗಳ್ನೆಲ್ಲ ನೋಡಿಕೊಂಡು ಇನ್ನೇನು ಹೊರಟ್ವಿ. ಯಾಕೆಂತಂದರೆ ನನ್ನ ಮಗನ್ನ ನಮ್ಮ ಮಾವ ಕರ್ಕೊಂಡು ಹೋಗಿದ್ರಲ್ವ, ನನ್ನ ಚಿಕ್ಕ ಮಗನ್ನ ಹಠ ಮಾಡ್ತೀಯಾನೆ ಬನ್ನಿ ಅಂತ ಕರೆದ್ರು. ಹಾಗಾಗ್ಬಿಟ್ಟು ಹೊರಟ್ವಿ. ನಾವು ಅಲ್ಲಿ ಹಾಕಿರೋಂಥ ಸ್ಟಾಲ್ಗಳ್ನೆಲ್ಲ ನೋಡಿಕೊಂಡು ಅಲ್ಲಿರೋ ಐಟಮ್ಸ್ಗಳ್ನ ಎಷ್ಟು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ, ನಮ್ಮ ಮನೆಯವ್ರು ಹೋದರು. ಅದು ರೈಲ್ವೆ ಟ್ರ್ಯಾಕ್ನ ದಾಟ್ಬಿಟ್ಟು ಹೋಗಬೇಕು. ನೋಡಿ ನಾವು ಹೋಗೋ ಅಷ್ಟರೊಳಗೆ ಟೈಮ್ 6:45 ಆಗೋಯ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ನ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ. ಇನ್ನೇನು ರೈಲ್ವೆ ಟ್ರ್ಯಾಕ್ ಹತ್ರ ಬಂದ್ವಿ. ಇವಾಗ ಈ ಟ್ರ್ಯಾಕ್ನ ದಾಟ್ಬಿಟ್ಟು ಆ ಕಡೆ ಹೋದರೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಹಾಗಾಗ್ಬಿಟ್ಟು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಅಂದರೆ ಇವತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.